सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 31 दिसंबर, वार मंगलवार। तो चलिए शुरू करते हैं आज के समाचार। सभी को नमस्कार। मैं गोविंद पारिक पारिक प्रेजेंटेशंस टीम की तरफ से हमारे सभी दर्शकों को, सारे भारत निवासियों को आने वाले नव वर्ष की बहुत बहुत बधाई और शुभकामनाएं। भगवान से यही प्रार्थना करते हैं 2025 सभी के लिए मंगलमयी और सुखदायी हो। सर्वो सुखी न भवन्तु। कर्नाटका सरकार द्वारा दिए जाने वाली पंच गारंटी योजना के तहत आज दांडेली में श्रीमान रियाज सैयद जी की अध्यक्षता में एक मीटिंग बुलाई गई। इस मीटिंग को बुलाने का उद्देश्य, इस सभा को बुलाने का उद्देश्य यह था कि योजना का लाभ हर किसी को मिले, इसी विषय पर चर्चा की गई। ಇವತ್ತು ನಮ್ಮ ಜೋಳ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಅಧಿಕಾರಿಯಾಗಿ ಅವ್ರು ಬಂದಾರ. ನಮಗೆ ದಾಂಡಲಿಗೆ ತಾಲೂಕಿಗೆ ಪ್ರಭಾರಿ ಆಗಿದ್ದಾರೆ. ಹಾಗೂ ನಮ್ಮ ಪಂಚ ಗ್ಯಾರಂಟಿಗೆ ಸದಸ್ಯ ಕಾರ್ಯದರ್ಶಿ ಅವರು ಹೊಸದಾಗಿ ಬಂದಾರ. ಅವ್ರಿಗೂ ಸಹ ಇವತ್ತು ಈ ಸಲ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಆಯುಕ್ತರು, ನಗರಸಭೆ ಆಯುಕ್ತರಾದ ಪವರ್ ಸರ್ ಅದಾರ, ಅವ್ರಿಗೂ ಸ್ವಾಗತಿಸ ಎಲ್ಲ ನಮ್ಮ ಸದಸ್ಯರಿಗೆ ಹಾಗೂ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇದರಲ್ಲಿ ನಾನು ಸ್ವಾಗತಿಸ್ತಾ ಈ ಸಭೆಯನ್ನು ಪ್ರಾರಂಭಿಸೋಣ. ಹೋದ ಬಾರಿ ನಮಗೊಂದು ರಿಪೋರ್ಟ್ ಕೊಟ್ಟಿದ್ದರು ಸಭೆಯಲ್ಲಿ. ಈಗ ನಮ್ಮ ಸಭೆಗೆ ಹಾಗೂ ಜನರಿಗೆ ಅವಶ್ಯ ಇರುವಂಥ ಮೊದಲನೇ ವಿಷಯ ಏನಂದರೆ 2,000 ರೂಪಾಯಿದು ಗೃಹಲಕ್ಷ್ಮಿ. ಆಮೇಲೆ ಗೃಹ ಜ್ಯೋತಿದಂತೂ ನಮ್ಮದು ಇದಿದೆ, 100% ವ್ಯವಸ್ಥಿತವಾಗಿ ಕವರೇಜ್ ಆಗಿದೆ ಹಾಗೂ ವ್ಯವಸ್ಥೆ ಆಗಿ ನಡೀತಾ ಇದೆ. ಈಗ ಇನ್ನಿಗೂ ನಮ್ದು ಶಕ್ತಿ ಯೋಜನೆ ಅದೊಂದು ಭಾಳ ದೊಡ್ಡ ನಮ್ಗೆ ಸಮಸ್ಯೆ ಇದೆ. ಅದು ಪ್ರತಿ ಸಲ ಕಂಪ್ಲೇಂಟ್ ಬರ್ತಾ ಇದೆ. ಸರ್ಕಾರದ ಯೋಜನೆ ಸರಿಯಾಗಿ ಜನರಿಗೆ ಸೌಲಭ್ಯವನ್ನು ಸಿಗ್ತಾ ಇಲ್ಲ ಅಂತ. ಆದರೆ ಅತಿ ಹೆಚ್ಚಿನ ಜನ ಅದಕ್ಕೆ ಉಪಯೋಗ ತಗೊಳ್ತಾ ಇದ್ರೆ ಅದು ನಮ್ಮ ಇಲಾಖೆಯಿಂದ ಸಮಾಲಿಸ್ಲಿಕ್ಕೆ ಆಗ್ತಾ ಇಲ್ಲ. 2 ಅಂತರ ಇದೆ ಇದರಲ್ಲಿ. ಅದು ಹೋದ ಸಲ ನಾವು ಕೇಳಿದಾಗ ನಮ್ಗೆ ಬಸ್ಸಿಂದ ಎಕ್ಸ್ಟ್ರಾ ಇದ್ದಾರೆ ನಮ್ಮ ಡಿಪೋಯಲ್ಲಿ, ನಮ್ಗೆ ಚಾಲಕರು ಬೇಕಂತ ಹೇಳಿದರು. ಆವಾಗ ಕೆಲವೊಂದು ಹೊರಗಿಂದ ಚಾಲಕರು ಬಂದಾಗ ಇಲ್ಲಿ ನಮ್ಮ ದಾಂಡಲಿಗಂದು ಬರ್ಲಿಕ್ಕೆ ಅವರು ಹೋಗ್ತಾ ಇಲ್ಲ, ಸರಿಯಾಗಿ ಡ್ಯೂಟಿಗೆ ಬರ್ತಾ ಇಲ್ಲ, ಅಬ್ಸೆಂಟ್ ಆಗ್ತಾರೆ ಅಂತ ಹೇಳ್ಕೊಳ್ಳಿ. ನಾವು ದಾಂಡಲಿದ ಒಂದು 5-6 ಜನದ ಹೆಸರು ಕೊಟ್ಟಿದ್ದೀವಿ. ಅವರು ಬಹುತೇಕ ಬೆಟ್ಟನೇ ಆಗಿದ್ದಾರೆ. ಅದ್ರ ಬಗ್ಗೆ ಸರ್ ತಾವು ಹೇಳ್ತೀರಿ ಏನು ರಾಠೋಡ್ ಸರ್? ಹಾಂ, ಹ್ಞೂ ಅದು ಆರ್ಡರ್ ಇದೆ ಸರ್. ಹಾಂ ಹಾಂ ಅಲ್ಲಿಂದ ಅವರು ಅವ್ರಿಗೇನು ಮಾಡ್ತಾರೆ, ನಿಮ್ಮನ್ನ ನಾವು ಸಂದರ್ಭಕ್ಕೆ ಅನುಗುಣವಾಗಿ ಕರೀತೇವೆ, ನಾವು ನಂಬರ್ ಇಸ್ಕೊಂಡು ನಾವು ಕೊಟ್ಟು ಕಳಿಸ್ಬಿಟ್ಟು ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಭಾರತಿ ಅಂತೇಳಿ ದಾಂಡೇಲಿ ತಾಲೂಕ್ ಪಂಚಾಯತಿಯ ಇಒ ಚಾರ್ಜ್ ವಹಿಸ್ಕೊಂಡು ನಾನು 22ನೇ ತಾರೀಕಿಂದ ನವೆಂಬರ್ ಆ ತಿಂಗಳಿಂದ ನಾನು ಕೆಲಸ ಮಾಡ್ತಿದ್ದೀನಿ. ಇದು ಇವತ್ತಿನ ಸಭೆ ಕರೆದಿರೋದು ಉದ್ದೇಶ, ಸರ್ಕಾರ ಅನುಷ್ಠಾನ ಮಾಡ್ತಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ತಲುಪಿಸಬೇಕು ಅನ್ನೋದು ಗ್ಯಾರಂಟಿ ಸಮಿತಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಕರೆದು ಇವತ್ತು ಸಭೆಯನ್ನು ಆಯೋಜಿಸಿದ್ವಿ. ಇದರಲ್ಲಿ 5 ಯೋಜನೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು, ಮತ್ತು ಇದರಲ್ಲಿ ಏನು ಲೋಪದೋಷಗಳು ಏನಾದರೂ ಆಗಿತ್ತು ಅಥವಾ ಫಲಾನುಭವಿಗಳಿಗೆ ತಲುಪುವುದಲ್ಲಿ ಏನಾದರೂ ವಿಳಂಬ ಆಗ್ತಿರೋದ್ರ ಬಗ್ಗೆ, ತಂತ್ರಾಂಶಗಳನ್ನೇನಾದರೂ ದೋಷ ಇರೋದ್ರ ಬಗ್ಗೆ ಇದನ್ನೆಲ್ಲ ಚರ್ಚೆ ಮಾಡಿ ಸರ್ಕಾರಕ್ಕೆ ನಾವು ಇವತ್ತು ವರದಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡ್ತಿದ್ವಿ.
ಈಗ ನಾವು ಒಂದ್ಸಲ ಮೇಡಮ್ ಯೂತ್ ಬೆಳಗ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕರೆದು ಒಂದ್ಸಲ ಮಾತಾಡ್ಬೇಕ್ರಿ ಎಲ್ಲ ಎಚ್ ಎಮ್ ಅವ್ರಿಗೆ. ಈಗ ಏನಾಗಿತ್ತು ಅಂದ್ರೆ ಅವ್ರ ಟೈಮಿಂಗ್ ಯಾವ್ದಂತ ನಮ್ಗೆ ಗೊತ್ತಾಗಿದ್ರಿ. ಕೆಲವೊಂದು ಅದ ನ್ಯೂಸ್ ಒಳಗೆ ಬಂದ್ಬಿಡ್ತೈತಿ, ಬಸ್ ಇಲ್ಲ ಅಂತೇಳಿ. ಬಸ್ ಇಲ್ಲ, ವಿದ್ಯಾರ್ಥಿ ನಿಂತಾರ, ಮತ್ತು ಒಂದ್ಸಲ ಜೊತಾಡ್ಕೊಂಡು ಹೊಂಟಿದಾರ ಅಂತೇಳಿ ಬಸ್ ಹೊರಗೆ ಆ ಬ್ಯಾಗ್ ಹೋಗ. ಆದ್ರೆ ಅವ್ರ ಟೈಮಿಂಗ್ ಗೊತ್ತಾದ್ರೆ ಆ ಟೈಮಿಂಗ್ ನಾವು ಬಸ್ ಎಕ್ಸ್ಟ್ರಾ ನಾವು ನಿಮ್ಗೆ ಹೇಳ್ಬೋದು. ಅದು ಒಂದು ದಿವಸ ಮೀಟಿಂಗ್ ಕರಿತೀವ್ರಿ. ಕರೆದಾಗ ಅದು ಒಂದು ಸ್ವಲ್ಪ ಇದು ಮಾಡ್ರಿ ಸರ್. ಇವತ್ತು ನಮ್ಗೆ ಗೊತ್ತಿದ್ದ ಪ್ರಕಾರ 5 ಗಂಟೆಗೆ ಅಂದ್ರೆ ವಿದ್ಯಾರ್ಥಿಗಳು ಭಾಳ ಇರ್ತಾರೆ ನೋಡ್ರಿ ಬಸ್ ಸ್ಟ್ಯಾಂಡ್. ಸಾಯಂಕಾಲ ಮತ್ತು ಬೆಳಗ್ಗೆ ಒಂದು ಬಹುತೇಕ 8ರಿಂದ ಸ್ಟಾರ್ಟ್ ಇರ್ತಿತ್ತು. ಬೆಳಗ್ಗೆ ಬರೋದು. ಬೆಳಿಗ್ಗೆ ಒಂದು ವಿಷಯ ಚರ್ಚೆ ಆಯ್ತಲ್ಲ ಬಸ್ಸಿಂದ, ಯಾವ್ದಕ್ಕೆ ಯಾವ ರೀತಿ ಹೇಳಿದ್ರು? ಅಂಬಿಕಾನಗರ. दांडेली के कई निवासियों ने नववर्ष की शुभकामनाएं व बधाई भेजी है। आइए सुनते हैं। मैं आशुतोष कुमार राय श्री गजानन रोड लाइन से हमारे भारत देश के सभी भारतवासियों को हार्दिक शुभेच्छा देता हूं इस नव वर्ष के उपलक्ष्य में, और सभी लोग मंगलमय सुख शांति से 2025 में अच्छा ढंग से रहें, सब सुख शांति से रहें और पैसा रुपया कमाएं और भगवान की सेवा करें, गरीब लोगों की सेवा करें। बहुत बहुत धन्यवाद। ನಮಸ್ಕಾರ. ಎಲ್ಲ ದಾಂಡೇಲಿ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳು. ದಾಂಡೇಲಿ ಊರಿಗೆ, ದಾಂಡೇಲಿ ಜನರಿಗೆ ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತೀವಿ. ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ದಾಂಡೇಲಿ ಜನತೆಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷವು ತಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಹಾಗೂ ಅಭಿವೃದ್ಧಿಯನ್ನು ತಮಗೂ ತಮ್ಮ ಕುಟುಂಬದವರಿಗೂ ನೀಡಬೇಕಾಗಿ ಕೇಳಿಕೊಳ್ತೇವೆ. ಹಾಗೆಯೇ ನಮ್ಮ SBI ಬ್ಯಾಂಕ್ ಕೂಡ ತಮಗೆ ಯಾವುದೇ ರೀತಿಯ ಸಹಾಯಕ್ಕೂ ಕೂಡ ನಾವು ಸಿದ್ಧರಾಗಿರ್ತೇವೆ. ನಿಮಗೆ ಖಾತೆ ಬೇಕಾಗಿದ್ದಲ್ಲಿ ಖಾತೆಯನ್ನು ಕೂಡ ಓಪನ್ ಮಾಡಿಕೊಡಲಾಗುತ್ತದೆ. ಹಾಗೆಯೇ ಬಹಳಷ್ಟು ಸಾಲ ಸೌಲಭ್ಯಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ತಾವೆಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಂಡು ಈ ಹೊಸ ವರ್ಷವು ತಮ್ಮೆಲ್ಲರಿಗೂ ಅಭಿವೃದ್ಧಿ, ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನೂ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. सभी को नमस्कार। इस वक्त मैं श्री लॉज में हूँ। श्री लॉज में मेरे साथ मेरे दोस्त हैं, जो कि सभी भारत के निवासियों को, दांडेली निवासियों को इस आने वाले 2025 नव वर्ष की बहुत बहुत बधाई और शुभकामनाएं दे रहे हैं। जय श्री राम, हैप्पी न्यू ईयर। हैप्पी न्यू ईयर। दांडेली निवासी के लिए 2025 सबके लिए अच्छा जाए, सबके लिए अच्छा जाए। जय श्री राम। कल हमने आपसे जो सवाल पूछा था उसका सही जवाब है सनाए टीम इसका, जो कि अमेज़न के जंगलों में बहती है। कमेंट्स में जवाब देने वाले हैं सैफ अली शेख, प्राची महाले, अनिल पारिक, देवानंद सड़ेकर, सुजाता गड़र, शैला सुतार, अभिषेक यादव, योगेश कदम, खलील उल्लाह एंड मिर्जा भाई, अख्तरैया गौड़ा, फरहा शेख, मनोज कुमार चौधरी, मुख्तियार सांभराणी, दादा पीर जलेगार, काव्या बी ठाकुर और लतीफा शेख। आज कोई सवाल नहीं। नए वर्ष की कल से शुरुआत होगी। सभी से निवेदन करते हैं अपने अपने तरीके से कमेंट्स में नव वर्ष की शुभकामनाएं जरूर दीजिएगा। अंत तक हमसे जुड़े रहने के लिए सभी दर्शकों का धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर।